ನನ್ನ ಮಗಳಿಗೆ ಮೈಯೆಲ್ಲ ಸೀಟಿ ಇವಾಗ ಫಿಲಮ್ಗೆ ಹೀರಾ ಬೇಕು ಅಂದ್ಬಿಟ್ಟು ಕರೆದಿದ್ರು. ಜನ ಇಲ್ಲ ಅಂದ್ಕೊಂಡು ಬಂದ್ವಿ, ನೋಡಿದ್ರೆ ತುಂಬಾ ಜನ ಕ್ಯೂ ಅಲ್ಲಿ ಇದ್ದಾರೆ. ನಮ್ಮ ಪೂಜನ್ನ ಒಂದು ರೌಂಡ್ ಪಾರ್ಕ್ ಎಲ್ಲ ರೌಂಡ್ ಹಾಕ್ಸ್ತಾವ ನೋಡಿ. ಇದು ಪಾರ್ಕು ನೋಡಿ. ಲಿಫ್ಟ್ ಅಲ್ಲಿ ನಮ್ಮ ಪೂಜಾ ಬಟ್ಟೆ ಅಂಗಡಿ ಕರ್ಕೊಂಡೋಯ್ತವ್ರೆ. ಇವಾಗ ಹೋಗಿ ನಮ್ಮ ಬೇಬಿನ ಅವ್ರ ಅಜ್ಜಿ ಮನೆ ತವಿಂದ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದೆ. ನಮ್ಮ ನೋಡಿ ಇಲ್ಲಿ ನನ್ನ ಮಗಳು ಈಗ ಗೋಬಿ ತಿಂತವಳೆ, ಅವಳ ಫೇವ್ರೇಟು. ನಮ್ಮ ಪೂಜಾ ಅವರು ಈಗ ಇಲ್ಲಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ರಾಜು ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ, ಪೂಜೆ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಾಪು ಕರ್ಕೊಂಡು ಹೋಗೋಣ ಅಂತ, ಒಳ್ಳೇದಾಗುತ್ತೆ ಅಂತ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತೊಗೊಡ್ತೀನಿ ನಿನ್ನ ಮಗಳಿಗೆ ಬಾ ಅಂತ ಕರೀತಾರೆ ರಾಜು ಅವರು. ಸೊ ಆಮೇಲೆ ಇದೇನೋ ನಾಗರು ಬಳೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಚಿನ್ನ ಬೆಳ್ಳಿ ಅಂಗಡಿಲಿ ಸಿಗುತ್ತಂತೆ. ಹಾಗೆ ಅದನ್ನು ಕೇಳ್ಕೊಂಡು ಬರೋಣ ಅಂತ ನೋಡೋಣ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿಸ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ಕೊಬ್ಬಾಡ್ತವ್ರೆ ರಾಜೋರು ಯಾಕೋ. ಬನ್ನಿ ನೋಡೋಣ ಏನೇನು ತಗೊಳ್ತಾರೆ ಅಂತ ನೋಡೋಣ. ನನ್ನ ಮಗಳಿಗೆ ಮೈಯೆಲ್ಲ ಸೀಟಿ ಇವಾಗ ಪ್ಯಾಂಪರ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ಬಟ್ಟೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಕೊರೆ ಟೈಮ್ ಆಗಿರೋದ್ರಿಂದ ಎರಡೆರಡು ಮೂರು ಹಾಕ್ಕೊಂಡು ಹೋಗ್ತಿದ್ದೀನಿ, ಶೀತ ಆಗಬಾರ್ದು ಅಂತ. ಸೊ ಇನ್ನು ಟೋಪಿ ಎಲ್ಲ ಎತ್ಕೋಬೇಕು. ರಾಜ ಅವರು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದಾರೆ. ಇನ್ನು ಸ್ನಾನ ಆಗಿಲ್ಲ, ಬೇಗ ಬಂದ್ಬಿಡ್ಬೇಕು, ಇಲ್ಲಾಂದರೆ ನಮ್ಮಮ್ಮ ಬೈದೇ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ನಾನಕ್ಕೆ ಇವಾಗ ತಾನೇ ರೆಡಿಯಾಗಿ ಓಡ್ತಿದ್ದಾರೆ. ಬಟ್ಟೆ ಆಲ್ಮೋಸ್ಟ್ ಮಡಿಕೊಂಡಿದ್ದಾರೆ. ಇವಾಗ ಹೊರಟ್ರು, ಬೇಗ ಬನ್ರಪ್ಪ ತಂದೆ. ಅಮ್ಮ ಬೈತಾರೆ, ನಾವು ಮುಪ್ಪಾದರೆ ದೇವ್ರ ಮುಪ್ಪಾಗಲ್ಲ ಅಂತ. ನಾನು ನೆಕ್ಸ್ಟಲ್ಲಿ ಹೋಗೋಣ ಅಂತ ಕೇಳಿದೆ, ಆದರೂ ರಾಜವರು ಹೋಗೋಣ ಬಾ ಅಂತ ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತವನೆ. ಎಲ್ಲಿ ನಮ್ಮಮ್ಮ ಬೈತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲೆಲ್ಲೋ ಕಣದ ಹತ್ರ ಹುಳಿ ಹಾಕಿದ್ರು, ಅದನ್ನು ತಗೋ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಟ್ಟು ಹಸುಗಾಗುತ್ತೆ ಅಂತ ಅಮ್ಮ ಕಣದ ಹತ್ರ ಹೋಗಿದ್ದಾರೆ. ನನ್ನ ಮಗಳನ್ನ ಅದೇ ಸಂಜನಾ ಅಂತ ಹುಡುಗಿ ಐತಲ್ಲ, ಆ ಹುಡುಗಿ ಆಟ ಆಡಿಸ್ತೈತೆ. ಸದ್ಯಕ್ಕೆ ಇವನ ದೇಶದಿಂದ ನಾನು ಬೈಸ್ಕೋಬೇಕು ನಮ್ಮ ಅಮ್ಮನ ಹತ್ರ. ಅವನೇ ಹಿಂಸೆ ಮಾಡ್ದ ಅಂತಂದ್ರೂ ನನಗೆ ಬೈಯೋದು. ಸೊ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಬೈದ್ರೆ ನಾನಂತೂ ರಾಜನ ಮಾತ್ರ ಸುಮ್ಮನೆ ಬಿಡಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿನ್ನಿಂದ ಈಗ ನಾನು ಬೈಸ್ಕೋಬೇಕು ಅಂತ ನನಗೇನು ಬೈಯೋದಾದರೆ ಮಮ್ಮಿ ರಾಜನೇ ಬೈದ್ಬಿಡು ಅಂತ ಹೇಳ್ತೀನಿ. ಸೊ ನನ್ನ ಮಗಳು ಬೇರೆ ಮಲ್ಕೊಬಿಟ್ಟಿದ್ದಾಳೆ, ತೊಡೆ ಮೇಲೆ ಮಲ್ಕೊಳ್ಳೋದು, ಜೋಲಿಲಿ ಮಾತ್ರ ಮಲ್ಗೋದೇ ಇಲ್ಲ. ಟೈಮ್ ಆಲ್ರೆಡಿ 5 ಗಂಟೆ ಹತ್ತತ್ರ ಬಂದೇ ಬಿಡ್ತು. ಬೇಗ ಹೋಗಿ ಬರೋಣ ಅಂದರೆ ಸ್ನಾನ ಮಾಡೋಕ್ಕೆ ಹೋಗಿ ಇನ್ನೂ ಬಂದೇ ಇಲ್ಲ ಪುಣ್ಯಾತ್ಮ. ಅಂತೂ ಇಂತೂ 1/4 ಗಂಟೆ ಸ್ನಾನ ಮಾಡ್ಕೊಂಡು ಇಷ್ಟೊತ್ತಾಯ್ತು ಬರೋದು. ಹಂಗೆ ಮಮ್ಮಿ ಬೈದ್ರೆ ನೀನೇ ಬೈಸ್ಕೋಬೇಕು. ಹೇಳ್ಕತ್ತೀನಿ. ಅಲ್ಲೊಂದು ಶೂಟಿಂಗ್ ಇತ್ತು, ಫಿಲಮ್ಗೆ ಹೀರಾ ಬೇಕು ಅಂದ್ಬಿಟ್ಟು ಕರೆದಿದ್ರು. ನೀನು ಹೀರೋ ಯಾವ ರೇಂಜಲ್ಲಿ ಹೀರೋನೋ ಕಾಣೆ ನಾನು. ಹೀರೋ ಅಲ್ಲ, आपका नाम क्या दादा? ವಿಲನ್ನೇ, ನಿಜನೇ ಬಯಲ್ ಬರೋದು. ಬೆಳಿಗ್ಗೆನೆ ಪೂಜೆ ಆಗಿತ್ತು. ಸೊ ಇವಾಗ ರಾಜುಗೆ ದೀಪ ಹಚ್ಬಿಡಪ್ಪ ಅಂತ ಹೇಳ್ದೆ. ದೀಪ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ಪೂಜೆನ ಕರ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಅದು ಎಲ್ಲಿ ಬರುತ್ತೆ ತೋರಿಸಿ. ಇಲ್ಲೇ ನೋಡಿ ದೇವಸ್ಥಾನ ಇರೋದು. ವೈಕುಂಠ ಏಕಾದಶಿ ಇರೋದ್ರಿಂದ ಪಾರ್ಕ್ ಹಿಂಭಾಗನೇ ದೇವಸ್ಥಾನ ಇರೋದು. ಎಲ್ಲ ಈ ಕಡೆ ನಿಲ್ಲಿಸ್ಬಿಟ್ಟವ್ರೆ ನೋಡಿ. ತುಂಬ ಅಂದರೆ ತುಂಬ ಜನ ಅವರೇ. ನಮ್ಮ ಪೂಜೆಯಲ್ಲಿ ಕೂತವ್ರೆ ನೋಡಿ. ಕ್ಯೂ ಇತ್ತು ಸ್ವಲ್ಪ. ಇವಾಗ ಲೈನ್ ಪ್ರಕಾರ ಹೋಗ್ತಾ ಇದ್ದೀವಿ. ಜನ ಇಲ್ಲ ಅಂದ್ಕೊಂಡು ಬಂದ್ವಿ, ನೋಡಿದ್ರೆ ತುಂಬ ಜನ ಕ್ಯೂ ಅಲ್ಲಿದ್ದಾರೆ. ಅಷ್ಟಿಲ್ಲ, ಸದ್ಯಕ್ಕಿನ್ನ ಬರ್ತಿದ್ದಾರೆ. ಫುಲ್ಲು ನೋಡಿ ಅಲ್ಲಿ ಎಷ್ಟು ಜನ. ಸೊ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ. ಸೊ ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ಬರ್ತಿರೋದು. ಒಳಗಡೆ ನೋಡಬೇಕು, ನಾನು ಇದೇ ನೋಡೋಣ ಅಂತ ಅದಕ್ಕೋಸ್ಕರ ಬಂದೆ.
ಹೂವಿನ ಅಲಂಕಾರನ ಹೊರಗಡೆ ಮತ್ತು ಒಳಗಡೆ ತುಂಬ ನೀಟಾಗಿ ಸಿಂಪಲ್ಲಾಗಿ ಮಾಡಿದರು. ನಿಜವಾಗ್ಲೂ ನಾನು ಯಾವಾಗಲೂ ಕೂಡ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಸೊ ನೋಡಿ ಖುಷಿ ಆಯಿತು. ಹಾಗೆ ಆಂಜನೇಯಂಗೆ ಕೈ ಮುಗಿದು ಹೊರಗಡೆ ಆಗಲಿ ನೀಟಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದರು. ಹಾಗೆ ನೋಡಿ ಅಲ್ಲೆಲ್ಲ ಭಕ್ತಾದಿಗಳು ನಿಂತಿದ್ರು. ಅದೇನು ಅಂತ ಸರಿಯಾಗಿನ್ನ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಒಳಗಡೆನೂ ಜನ ಇದ್ದರು. ನಾವು ಇನ್ನೂ ಸ್ವಲ್ಪ ಲೇಟಾಗಿ ಹೋಗಿದ್ರೆ ಹಿಂದೆ ಹೋಗ್ಬಿಡ್ತಿದ್ವಿ. ಅಲ್ಲಿ ನೋಡಿ ದೇವರು ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ವೆಂಕಟೇಶ್ವರ ಸ್ವಾಮಿ. ಒಳಗಡೆ ಫೋಟೋ ತೆಗಿಯಕ್ಕೆ ಬಿಡಲ್ಲ ಅಂದ್ಕೊಂಡ್ವಿ. ನೋಡೋದ ಫೋಟೋ ತೆಗಿಯಕ್ಕೆ ಬಿಡ್ತಾರೋ ಇಲ್ವೋ ಅಂತ ಅದನ್ನೇ ರಾಜು ನಾನು ಮಾತಾಡಿಕೊಂಡು ಹೊರಗಡೆನೇ ವೀಡಿಯೋ ಮಾಡ್ಕೊಬಿಟ್ವಿ. ನೋಡ್ತಿದ್ದೀರಾ ಜನಗಳು ಅವಾಗ ಇನ್ನೂ ತುಂಬ ಜನ ಬರ್ತಿದ್ರು. ಸೊ ಅಷ್ಟು ರಶ್ ಇರಲಿಲ್ಲ. ಅದಕ್ಕೋಸ್ಕರ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ನೋಡಿ ದೇವತೆ ಎಷ್ಟು ಎದ್ದು ಬಂದು ನಿಂತಿರೋ ಥರ ಕಾಣಿಸ್ತಿದ್ದಾರೆ. ತಾಯಿ ಲಕ್ಷ್ಮೀ ದೇವಿ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫೋಟೋ ತಗೊಳ್ತಾ ಇದ್ರು ದೇವ್ರನ್ನ. ಅಲಂಕಾರ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ರಾಜ್ಯನ ಬರಲ್ಲ ನೀನೇ ಹೋಗು ಅಂತ ಹೇಳ್ತಿದ್ದೆ, ಆದರೂ ನೋಡಿ ತುಂಬ ಖುಷಿ ಆಯಿತು. ಇನ್ನು ಮುಂದಿನ ವರ್ಷಕ್ಕೆ ನಾವು ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಆದರೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇವತ್ತಿದ್ದವ್ರು ನಾಳೆ ಇರಲ್ಲ, ಅದಕ್ಕೋಸ್ಕರ ಬೈತದೆ ಅಮ್ಮ ಅನ್ಕೊಬಿಟ್ಟಿದೆ. ಅದಕ್ಕೆ ರಾಜುಗೆ ಬೈದರೆ ನೀನೇ ಬೈಸ್ಕೋಬೇಕು ಅಂತ ಹೇಳ್ತಿದ್ದೆ. ನೋಡಿ ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಆಗಲಿ ಯಾವುದಾದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂರೋಣ ಅಂತ ಕೂತ್ಕೊಂಡ್ವಿ. ನೋಡಿ ಈಗ ಈ ಥರ ಬಾವಿ ಸಿಗೋದು ತುಂಬ ಅಪರೂಪ. ನೋಡಿ ಈಗಿನ ಮಕ್ಳಿಗೆ ಈ ಥರದ್ದು ಏನೋ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಇದು ನೋಡಿ ಬಾವಿ, ಇದು ತುಂಬ ಇವಾಗ ನಶಿಸಿ ಹೋಗ್ಬಿಟ್ಟಿವೆ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಸಂಗೀತ ಕಚೇರಿ ದೇವ್ರದ್ದು ಇಲ್ಲ ಹರಿಕತೆ ಏನೋ ಇಟ್ಟಿದ್ರು ಅನಿಸುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಹಾಗೆ ಭಗವಂತ ತಾಯಿ ವೆಂಕಟೇಶ್ವರ ಎಲ್ಲ ಉಯ್ಯಾಲೆ ಮೇಲೆ ಇಟ್ಟಿದ್ರು. ಇದ್ರು ದೇವ್ರ ಕೆಳಗಡೆ ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾವು ಅದಕ್ಕೋಸ್ಕರ ಎಲ್ಲ ಹೋಗ್ತಿದ್ರು. ನಾವು ಕೂಡ ಬರ್ತಿದ್ವಿ. ನಾವು ಅದ್ರ ರಂಡಿಲೇ ಬಂದು ದೇವ್ರ ರಂಡಿಲಿ. ಹಾಗೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ನೋಡೋದೇ ಒಂದು ಭಾಗ್ಯ ಭಗವಂತನ. ಹಾಗೆ ಇದು ಹಿಂದೆಗಡೆ ಇರುವಂತಹ ಬಾಗ್ಲು. ಸೊ ಅಲ್ಲಿಂದ ಎಲ್ಲ ಎಕ್ಸಿಟ್ ಆಗ್ತಿದ್ರು. ನೋಡಿ ಎಲ್ಲೋ ನೈಟ್ ಟೈಮು ಫಂಕ್ಷನ್ ನಮ್ಮ ಪೂಜೆನ ಒಂದು ರೌಂಡು ಪಾರ್ಕ್ ಎಲ್ಲ ರೌಂಡ್ ಹಾಕ್ಸ್ತಾವ ನೋಡಿ. ಇದು ಪಾರ್ಕು. ಇವಾಗ ನೋಡಿ ಎಷ್ಟು ಜನ ಸಾಗರ ಅವರೇ. ಈಗ ಪೂರ್ತಿ ಕ್ಯೂವಲ್ಲಿ ನಿಂತವ್ರೆ. ನಮ್ಮ ಪೂಜೆ ಕೊಡ್ತಾವ್ರೆ. ಬಟ್ಟೆ ಅಂಗಡಿಗೆ ಬಂದ್ವಿ. ಬಂದ ತಕ್ಷಣ ಅವರು ವೆಲ್ಕಮ್ ಮಾಡ್ತಾ ಇದ್ರು. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಅಲ್ಲೇ ಹೋಗಿ ಅಂತ ಹೇಳಿದ್ರು. ಲಿಫ್ಟ್ ಅಲ್ಲಿ ನಮ್ಮ ಪೂಜಾ ಬಟ್ಟೆ ಅಂಗಡಿ ಕರ್ಕೊಂಡೋಯ್ತಾರೆ. ನಂದು ಅಲ್ವಾ ಅಂಗಡಿ, ಅದಕ್ಕೆ ಕರ್ಕೊಂಡೋಯ್ತಾ ಲಿಫ್ಟ್ ಅಲ್ಲಿ ಕಳಿಸ್ತಾರೆ ನೋಡಿ. VIP ಅಂದ್ಬಿಟ್ಟು VIP 2000 ಟ್ಯಾಕ್ಸು. ಬಟ್ಟೆ ನೋಡ್ತಾ ಇದ್ರೆ ಮಕ್ಳನ್ನ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಕನ್ಫ್ಯೂಷನ್. ನನ್ ಮಗಳು ಅಳ್ತಾ ಇದ್ಲು ಅಂತ ಜಾಸ್ತಿ ಯಾವ್ದು ಗ್ರ್ಯಾಂಡ್ ಡ್ರೆಸ್ ನ ನೋಡಕ್ ಹೋಗ್ಲಿಲ್ಲ. ಫೈನಲಿ ಒಂದ್ ಡ್ರೆಸ್ ನ ಸಿಂಪಲ್ ಆಗಿರೋದನ್ನ ಸೆಲೆಕ್ಟ್ ಮಾಡಿದೆ. ನೋಡಿ 220 ರೂಪಾಯಿ ಟ್ಯಾಕ್ಸ್. 220 250 ಏನೋ ಗೊತ್ತಿಲ್ಲ ಅಷ್ಟೇ. ಹೆಂಗ 2000 ದುಡ್ಡು ಉಳಿಸ್ಬಿಟ್ಟು. ಇವಾಗ ನೋಡಿ ನಮ್ಮ ಪೂಜನ್ನ ಕರ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಪೂಜೆಗೆ ಒಂದ್ ಜೊತೆ ಬಟ್ಟೆ ತಗೊಂಡೆ. ನನ್ನ ಮಗಳಿಗೆ ಒಂದ್ ಜೊತೆ ತಗೊಂಡು, ನನ್ನ ಮಗಳು ಹೊಟ್ಟೆ ಉರಿಸ್ತಿದ್ಲು ಅಂದ್ಬಿಟ್ಟು ನಮ್ಮ ದೊಡ್ಡ ಮಗಳಿಗೆ ಬಟ್ಟೆ ಇಲ್ದಂಗೆ ಆಯ್ತು. ನಮ್ಮ ಪೂಜೆ ತಗೊಂಡ್ಲು ಅಲ್ವಾ ಪೂಜಾ? ನಿಜ ಅಂತ ನಿಜ. ಬನ್ನಿ ಮನೆ ತಕ ಹೋಗ್ಬಿಟ್ಟು ಸಿಗೋಣ. ನೋಡಿ ನಮ್ಮ ಪೂಜನ ಮನೆ ಹತ್ರ ಸೇಫ್ಟಿಯಾಗಿ ಕರ್ಕೊಂಡ್ಬಂದ್ಬಿಟ್ಟೆ. ಇದೇನ್ ಪೂಜಾ ಇದು? ದೃಷ್ಟಿ ಆಯ್ತದೆ ಅಂದ್ಬಿಟ್ಟು ಕಟ್ಟಿದ್ದೀರಾ? ನಮ್ಮಮ್ಮರು ಹಸು ಕಟ್ಟಾಕ್ತಿವಲ್ಲ, ಸಂಜೆಲ್ಲ ಆರಿದ್ರೆ ಗಿಡಗಳು ಹೋಗ್ಬಿಡುತ್ತೆ ಅಂತ ಕಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ ಹೂ ಬಿಟ್ಟಾವೆ ಅಂದ್ಬಿಟ್ಟು ರಮ್ಮ ಕಟ್ಟಿರೋದು ಹಿಂಗೆ. ನೋಡಿ ಯಾರು ಕಿತ್ಕೊಂಡ್ ಹೊಂಟಾಯ್ತಾರೆ ಅಂತ ಅಲ್ವಾ? ಅಷ್ಟೇ. ನಿಜ ಬಿಡದೇ ಇಲ್ವಲ್ಲ ಇಲ್ಲಿ ನಮ್ಮ ಜನಗಳು. ನಿಜ. ನಮ್ ಕರ್ಗಿ ಮತ್ತೆ ನಮ್ ಕೆಂದಿ ಕಾಯ್ತಾವ್ರೆ. ಅವ್ರಿಗೊಂಚೂರು ತಿಂಡಿ ಮಾಡಬೇಕು. ಒಟ್ಟು ತುಂಬ್ತಾವ್ರೆ ಕಣ್ಣದಲ್ಲಿ. ನಮ್ ಗರ್ಲು ಎಲ್ಲ ಹೊಂಟೋಗೈತೆ. ನಾಯಿ ಬಿಡತ್ತದು. ಇವಾಗ ಹೋಗಿ ನಮ್ಮ ಬೇಬಿನ ಅವ್ರ ಅಜ್ಜಿ ಮನೆ ಹತ್ರದಿಂದ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದೆ. ನಮ್ಮ ಹೆಣ್ಣಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ನೋಡಿ ನಮ್ಮ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದೆ ನಾಯಿ. ಹೋದಾ? ಹಾಂ ನೋಡಿ ಗಾಡಿ ಸ್ಟಾರ್ಟ್ ಮಾಡೋದು ಕಲ್ತ್ಬಿಟ್ಟು ನಮ್ಗೆ ಎಷ್ಟು ಹೊಟ್ಟೆ ಉರಿಸ್ತಾಳೆ ನಮ್ಮ ನಾಯಿ. ನೋಡಿ ಇಲ್ಲಿ ನನ್ನ ಮಗಳು ದೇವ್ರ ಕಂಡ್ರೆ ಎಷ್ಟೊಂದು ಆಸೆ ಅಂತ. ನೋಡಿ ಇಲ್ಲಿ ಹಣೆಯಲ್ಲಿ
ಸರಿ ಏನ್ ತಿಂಡಿ ತಿನ್ಬೇಕು? ಹ? ಹ? ಏನ್ ತಿಂದೆ? ಹಾ ಏನ್ ತಿಂಡಿ ತಿನ್ಬೇಕು ನೀನು? ಕೇರಳಕ್ಕೆ ಹೋದ್ರೆ ಏನ್ ತಿನ್ನೋದು? ಏನ್ ತಿನ್ನೋದು? ಆಮೇಲೆ ಪಾನಿಪುರಿ, ಆಮೇಲೆ ಚುರ್ಮುರಿ. ಚುರ್ಮುರಿ ಏನು? ಚುರ್ಮುರಿ ಅಲ್ಲ, ಚುರ್ಮುರಿ. ಹ? ಹ? ಚುಮ್ಮಮರಿ ಏನು ಹಂಗಂದ್ರೆ? ಹಾ ಹೌದಾ? ಏನಾಗಿಲ್ಲ ಇದು ಎತ್ತಿ ಹೊಟ್ಟೆ ಉರಿಸ್ತಾಳಲ್ಲಪ್ಪ ಇವಳು. ಸರಿ ಸರಿ ನೋಡಿಲಿ ಬಟ್ಟೆ ಯಾವ್ದದ? ಯಾರಿಗೆ ಇದು ಬಟ್ಟೆ? ನೋಡು ತೆಗ್ದಿ ಓಪನ್ ಮಾಡು. ನೋಡು ಯಾರ್ಗೆ? ಯಾರ್ಗದು ಬಟ್ಟೆ? ನಿನ್ಗ? ನೋಡು ಕರೆಕ್ಟಾಗಿ ಯಾರ್ಗೆ? ನೋಡು ತೆಗಿ, ಓಪನ್ ಮಾಡು. ಓಪನ್ ಮಾಡ್ಲಾ? ತೆಗಿ. ತೆಗೀರಿ. ಯಾರ್ಗದು? ಹ? ಯಾರ್ಗೆ? ಅಮ್ಮಂಗೆ. ಗುಡ್ ಗರ್ಲ್. ನಂದಲ್ಲ ಮದು, ನಂದಲ್ಲ. ಪಾಪುಂದು. ಯಾರ್ದವ? ಯಾವ ಪಾಪಂದು? ಚೆನ್ನಾಯ್ತಮ್ಮ. ತೆಗಿ, ಆಚೆ ತೆಗಿ. ನೋಡು ಚೆನ್ನಾಗದ? ಚೆನ್ನಾಗೈತಾ? ನಿನ್ಗೆ ನಿನ್ಗೊಂದ್ ಬೇಕಾ? ಐತಲ್ಲಮ್ಮ, ಹೊಸದು ಸುಮಾರು ಐತಮ್ಮ. ಅಯ್ಯೋ ಚೆನ್ನಾಗೈತ್ಲ ಸರಿ. ಹ ಚೆನ್ನಾಗೈತಾ? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ ಆಯ್ತಾ ನೋಡು? ಹ ಎಷ್ಟೈತೆ? 10 ರೂಪಾಯಾ? ಅಯ್ಯೋ ನೋಡಿ ನಮ್ ಪೂಜೆ ತಗೊಂಡೋಗ್ಬಿಟ್ಟು ಬರೀ 28 ರೂಪಾಯಿ ಸೇವ್ ಮಾಡೋಳೆ. 252 ರೂಪಾಯಿ ಸದ್ಯ ಎಲ್ಲ 2.5 ಸಾವಿರ ಬಿಲ್ ಹಾಕ್ತಾಳೆ ಅಂತ ಅನ್ಕೊಂಡಿದೆ. ಇಷ್ಟೇ ಆಗಿರೋದು. ಬಾನು ಸರಿ ಬಾನು. ಏನಕ್ಕೆ ಸಿಂಪಲ್ ಡ್ರೆಸ್ನ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಸುಮ್ಮನೆ ಮುಂದೆ ಬೆಳೆಯೋ ಮಕ್ಕಳು, ಸೊ ಆಮೇಲೆ ವೇಸ್ಟೇ, ಅದಕ್ಕೋಸ್ಕರ ಸಂಕ್ರಾಂತಿಗೆ ಸಿಂಪಲ್ ಆಗಿರಲಿ ಅಂತ. ನನಗಂತೂ ಈ ಬಟ್ಟೆಲೆಲ್ಲ ದುಡ್ಡು ಸುರಿಯೋದು ಅಂದರೆ ಅಷ್ಟು ಆಗಲ್ಲ, ಏಕೆಂದರೆ ಅದಕ್ಕೆ ಮಡ್ಗೋ ಥರ ಇದ್ದರೆ ಇಕ್ಬೋದು. ಸೊ ಬೆಳೆ ಮಕ್ಕಳಲ್ವ, ಅದಕ್ಕೋಸ್ಕರ ನಾನು ಗ್ರ್ಯಾಂಡ್ ಡ್ರೆಸ್ ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಅವಳಿಗೆ ಸುಮಾರು ಹೊಸ ಡ್ರೆಸ್ ತುಂಬ ಇದೆ, ಅದಕ್ಕೋಸ್ಕರ ಅದನ್ನೇ ವೇರ್ ಮಾಡೋಣ ಅಂತ ತಗೊಳ್ಳಿಲ್ಲ. ನಮ್ಮಪ್ಪ ಇವಾಗ ತಾನೇ ಕಾಲ್ ಮಾಡಿದ್ರು, ನಾವು ಜಾಸ್ತಿ ಹೊರಗಡೆ ತಿಂಡಿನ ತಿನ್ಸಕ್ಕೆ ಹೋಗೋದಿಲ್ಲ, ಹಣ್ಣು ಜಾಸ್ತಿ ತಿನ್ನಿಸ್ತೀನಿ. ಏಕೆಂದರೆ ಈಗಲೇ ರೂಢಿ ಮಾಡಿಬಿಟ್ರೆ ಮುಂದೆ ಅದನ್ನೇ ಕೇಳ್ತಾಳೆ. ಗೋಬಿ ಪಾನಿಪುರಿ ಇಟ್ಕೊಬಿಟ್ಟಾಳೆ, ಗೋಬಿ ಸ್ವಲ್ಪ ತಿಂತಾಳೆ, ಜಾಸ್ತಿ ತಿನ್ನಿಸ್ಬಾರ್ದು. ಕೇಳ್ತಾಳೆ, ಆಸೆ ಮಾಡ್ತಾಳೆ, ಆದರೆ 2, 3, 4 ತಿಂತಾಳೆ ಅಷ್ಟೇನೆ, ಅದು ಅಪರೂಪಕ್ಕೆ. ಏನಮ್ಮ ಏನ್ ಥರ ಕೇಳ್ದೆ ತಾತನ್ನ ಏನ್ ಥರ ಕೇಳ್ದೆ? ಎಷ್ಟು ಬೇಕು? 10. ಅಯ್ಯಪ್ಪ ತಿನ್ಬಾರ್ದು ಜಾಸ್ತಿ. ಪಾಪುರಿ ಆಯ್ತು. ಅವಾಗ್ಲೇ ನೋಡಿ ನಮ್ಮ ಅಲ್ಲಿ ನಮ್ಮ ಮಗಳಿಗೆ ಗೋಬಿ ಕಟ್ಟಿಸ್ತವ್ರೆ. ಅವಾಗ್ಲೇ ಬಂದು ಕರ್ಕೊಂಡು ಹೋಗೋಣ ಅಂತ ಬಂದಿದೆ. ನನ್ನ ಮಗಳು ಕೇಳಿದ್ದೆಲ್ಲ ಗೋಬಿ ಬೇಕು ಅಂತ ರೆಡಿ ಮಾಡ್ತಾವ್ರೆ. ನಮ್ಮ ಅವಾಗ ಕಟ್ಟಿಸ್ತಾ ಇದೆ ನೋಡಿ. ಇಲ್ಲಿ ನನ್ನ ಮಗಳಿಗಾಲೆ ಪಾರ್ಸಲ್ ಬಂದೈತೆ, ಹಿಡ್ಕೊಂಡು ಕೂತವಳೆ ನೋಡಿ. ಇಲ್ಲಿ ಹೆಂಗ ಆಡ್ತಾವಳೆ ನಾಯಿ ಮರಿ. ಏನ್ಲ ಅದು ಸರಿ? ಗೋಬಿ ಇದು ಇದೇನಿದು? ಗೋಬಿ 2 ನೋಡೋದು ಏನ್ ತಂದೈತೆ ಪೂಜೆ? ಏನೇ ಇದು? ಹಾ ಓ ಗೋಬಿ ಪಾನಿಪುರಿ 2 ನಮ್ಮ ತಿಮ್ಮಿಗೆ. ನೋಡೋದ ಬನ್ನಿ ಏನ್ ತಂದವ್ರೆ ಅಂತ. ನೋಡಿ ಇಲ್ಲಿ ನನ್ನ ಮಗಳು ಈಗ ಗೋಬಿ ತಿಂತವಳೆ, ಅವಳ ಫೇವ್ರೇಟು. ನಮ್ಮ ಪೂಜಾ ಅವರು ಈಗ ಇಲ್ಲಿ ಪಾನಿಪುರಿನ ಇದೇನಿದು ಮಸಾಲೆಗೇನೋ ರೆಡಿ ಮಾಡ್ತಾವ್ರೆ. ಅಲ್ವಾ ಪೂಜಾ? ನಮ್ಮ ಪೂಜೆಗೆ ಏನೂ ಇಲ್ಲ ತಿಂಡಿ, ಈಗ ತಿನ್ಸಂಗಿಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ನೋಡಿ. ಇಲ್ಲಿ ಇದು ನಮ್ಮ ನಾಯಿ ಮರಿ ಕೆಳಗೆ ಹಾಕ್ಬಿಟ್ಟು ಈಗ ನಮ್ಗೆ ತಿನ್ನಿಸ್ಬಿಡ್ತದೆ. ಎಳಗಾಯ್ಕಲ್ಲ ನೋಡಿ, ಈಗ ಮಾಡ್ತಾಳೆ ಈಗ. ಹಾ ನೋಡಿ ಈಗ ನೀವು ಇಲ್ಲಿ ನಮಗೆ ಮಿಕ್ಸ್ ಮಾಡ್ಬಿಟ್ಟು ನಮಗೆ ತಿನ್ಸೋದು.
ನೀವು ಒಂದೊಂದು ಪೀಸ್ ಹಂಗೆ ಬಾಯೊಳಗೆ ಹಾಕಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ವಿಡಿಯೋ ಇಷ್ಟ ಆದ್ರೆ ಇಲ್ಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟೇ. ಮುಗ್ದಾಯ್ತು ಅಷ್ಟೇ.